ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೆ ಯಾಕೋ ಡೌಟ್ ಬರ್ತಿದೆ. ಏನ್ ಡೌಟ್ ಬರ್ತಾ ಇದೆ? ಎಲ್ಲಿಗೆ ಹೋಗಿದ್ದಾರೆ ಅನ್ಸುತ್ತೆ? ಅಮೂಲ್ಯಂಗೆ ವೇದಾಂತಿರೋ ಜಾಗ ವಿಕ್ರಾಂತಿಂದ ಗೊತ್ತಾಗಿದೆ ಅನ್ಸುತ್ತೆ. ಅದಕ್ಕೆ ಅವನನ್ನ ಹುಡ್ಕೊಂಡು ಆ ಜಾಗಕ್ಕೆ ಹೋಗಿರ್ಬೇಕು. ನೋಡು, ನೀನು ನಿನ್ ತಾಯಿ ತರ ಮಾತಾಡ್ಬಿಡ ಸುಹಾಸಿನಿ. ಅವ್ರಿಗೆ ವೇದಾಂತಿರೋ ಜಾಗ ಗೊತ್ತಾಗಿದ್ದಿದ್ರೆ ನಮ್ಗೆ ಹೇಳ್ತಾ ಇರ್ಲಿಲ್ವಾ? ಏಯ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಆ ವೈದೇಹಿಗೆ ನಿನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಮೇಲಾಗಿ ನೀವೇ ವೇದಾಂತನ ಕಿಡ್ನಾಪ್ ಮಾಡಿಸಿದ್ರಿ ಅಂತ ಡೌಟ್ ಇದೆ. ನಿನಗೆ ವೇದಾಂತ್ ಇರೋ ಜಾಗ ಗೊತ್ತು ಅಂತ ಹೇಳಿದ್ರೆ ಅದನ್ನ ನೀನು ಯಜಮಾನ್ರಿಗೆ ಫೋನ್ ಮಾಡಿ ಹೇಳ್ಬೋದು ಅಂತ ಅವಳು ಅನ್ಕೋಬೋದಲ್ಲ. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸುಹಾಸಿನಿ. ನಾನು ಆ ಆಂಗಲ್ ಅಲ್ಲಿ ಯೋಚನೆನೇ ಮಾಡ್ಲಿಲ್ವಲ್ಲ. ಇರು, ನಾನು ಈಗಲೇ ಯಜಮಾನ್ರಿಗೆ ಫೋನ್ ಮಾಡ್ತೀನಿ. ಈಗಲೇ ಬಿಸಿ ಬರ್ಬೇಕಾ? ಇನ್ನೊಂದ್ಸತಿ ಮಾಡ್ತೀನಿ. ಈಗಲೂ ಬಿಸಿ ಬರ್ತಾ ಇದೆ. ವೇದಾಂತ್, ವಿಕ್ರಾಂತ್, ಧ್ರುವ ಎಲ್ರೂ ಒಂದೇ ಸಲ ಒಟ್ಟಿಗೆ ಸಾಯಿಸಿದ್ರೆ ನೆಮ್ಮದಿಯಾಗಿರ್ಬೋದಾಗಿತ್ತು. ಆಗ ಈ ರಗಳನೇ ಇರ್ತಾ ಇರ್ಲಿಲ್ಲ. ಛೇ, ಏನ್ ಮಾತಾಡ್ತಿದ್ಯಾ ಚಂದ್ರ? ನೀವೆಲ್ಲ ಹಾರ್ಡ್ ಕೋರ್ ಕ್ರಿಮಿನಲ್ಗಳ ತರ ಮಾತಾಡೋದು ನನಗೆ ಇಷ್ಟ ಆಗ್ತಿಲ್ಲ. ನನಗಂತೂ ಇದೆಲ್ಲ ಸಾಕಾಗೋಗಿದೆ. ವೇದಾಂತ್ ಬಂದಿದ ತಕ್ಷಣ ಎಲ್ಲ ನಿಜನೂ ನಾನು ಹೇಳ್ಬಿಡ್ತೀನಿ. ಏಯ್ ಸುಹಾಸಿನಿ, ವೇದಾಂತ್ ಬಂದ್ರೆ ಎಲ್ಲ ವಿಚಾರ ಅವನಿಗೆ ಹೇಳ್ಬಿಡ್ತೀಯ ನೀನು? ನೋಡೋ, ವೇದಾಂತ್ ಮುಂದೆ ಎಲ್ಲ ವಿಚಾರ ಬಾಯ್ ಬಿಟ್ರೆ ನಿನ್ನ ಬಾಯ್ ಮುಚ್ಚಬೇಕಾಗತ್ತೆ. ಯಜಮಾನ್ರು 25 ವರ್ಷದಿಂದ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೀನು ಅದನ್ನ ಒಂದೇ ದಿನದಲ್ಲಿ ಹಾಳು ಮಾಡೋದಿಕ್ಕೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ? ನಿನ್ನ ಬದುಕಬೇಕು ಅಂತ ಆಸೆ ಇದ್ರೆ ಬಾಯ್ ಮುಚ್ಕೊಂಡು ತೆಪ್ಪಗಿರು. ನಿನ್ ಬಾಬಾ ಸೂರ್ಯನಾರಾಯಣ ಕಳಿಸಿದೀವಲ್ಲ, ಅದೇ ಜಾಗಕ್ಕೆ ನಿನ್ನನ್ನು ಕಳಿಸ್ಬೇಕಾಗುತ್ತೆ. ನೋಡಪ್ಪ, ನಮ್ಮ ಮನೆ ಹೆಣ್ಮಕ್ಳನ್ನ ನೆನೆಸ್ಕೊಂತಿದ್ಯಲ್ಲ, ನಿನ್ನನ್ನು ಹೊಸ್ಕಾಕೋದಕ್ಕೆ ಇವರೇ ಸಾಕು ಅಂತ ಬಂದಿದ್ದಾರೆ. ಅದರಲ್ಲೂ ಅಲ್ಲಿ ನಿಂತಿದ್ದಾಳಲ್ಲ, ಅವಳು ನನ್ನ ಹೆಂಡತಿ. ಈ ಗ್ಯಾಂಗಿಗೆ ಅವಳ ಲೀಡರ್, ಪುಟ್ಟ ರೌಡಿ. ನೋಡ್ಕೊ. ನೀವ್ ಯಾಕೆ ಬರೋದಕ್ಕೆ ಹೋದ್ರಿ? ಇಲ್ಲಿ ಯಾರು ಕರ್ಕೊಂಡ್ ಬಂದಿದ್ದೆ ಮನೇಲಿ? ಸುಮ್ಮನೆ ವೇದಾಂತ್, ನಿಂಗೇನು ಆಗಿಲ್ಲ ತಾನೆ? ಹುಷಾರಾಗಿದೆಯಲ್ಲ? ನಾನು ಹುಷಾರಾಗಿದ್ದೀನಿ. ಎಂಥ ಎಮೋಷನಲ್ ಸೀನು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನಾನೇ ಕನೆಕ್ಟ್ ಆಗ್ಬಿಡ್ತಾ ಇದ್ದೆ. ಲೋ ನಗ್ರೋ,
ಹೊಟ್ಟೆ ಹುಣ್ಣಾಗೋಷ್ಟು ನಗಿ. ಇವನನ್ನ ಬಿಡಿಸ್ಕೊಂಡು ಹೋಗೋಕೆ ಈ ಮಹಿಳಾ ಮಣಿಗಳು ಬಂದಿದ್ದಾರಂತೆ. ಏನು ನೀನು ರೌಡಿ ಬೇಬಿನಾ? ಈ ಲೇಡೀಸ್ ಟೀಮ್ಗೆ ಗ್ಯಾಂಗ್ ಲೀಡ್ರಾ? ಲೋ ಮರಿ, ನಿಂಗಿಂತ ಶೋಕಿ ಎಲ್ಲ ಬೇಕಾ? ಚಿಲ್ಡ್ರೆ ಪಡ್ರೆ ಪಿಕ್ ಪಾಕೆಟ್ ಮಾಡ್ಕೊಂಡಿದ್ದವನು ಈಗ ಸಡನ್ ಆಗಿ ಬೆಳಿಬೇಕು ಅಂತ ಇಂಥ ದೊಡ್ಡ ಮನುಷ್ಯನ ಕಿಡ್ನಾಪ್ ಮಾಡ್ಕೊಂಡು ಬಂದಿದೆಯಲ್ಲ, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ನಿಂಗೆ? ರೌಡಿ ಬೇಬಿ ಗಂಡನಮ್ಮ ಇವನು ಅನ್ಯಾಯವಾಗಿ ಒಂದು ಸೀನ್ ಕೊಟ್ರೆ ಕ್ವೆಶ್ಚನ್ ಮಾಡೋಳು ನಾನು. ಇನ್ನ ನನ್ನ ಗಂಡನೇ ಕರ್ಕೊಂಡು ಸೀನ್ ಮಾಡ್ತಿದ್ಯಲ್ಲ, ಬಿಟ್ಬಿಡ್ತೀನಾ? ನಮ್ಮ ಅಡ್ರೆಸ್ಸು ಪಿನ್ ಕೋಡು ಎರಡು ಸೇರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಯಾವುದಕ್ಕೂ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಬಿಡು, ಆಯ್ತಾ? ಇವಳು ತುಂಬಾನೇ ಮಾತಾಡ್ತಾ ಇದ್ದಾಳೆ. ಕಟ್ಟಾಕ್ರೋ ಇವಳ. ಏಯ್, ಕಟ್ಟಾಕ್ತೀಯಾ? ಕಟ್ಟಾಕು ಬಾ. ನಿನ್ನನ್ನು ಕಟ್ಟಾಕಕ್ಕೆ ನಿನ್ನ ಮಾವ ಬರ್ತಿದ್ದಾನೆ. ಹಲೋ ಮಿಸ್ಟರ್, ಬರೀ ವಶಿಷ್ಠ ಫ್ಯಾಮಿಲಿ ಹೆಣ್ಮಕ್ಳು ಬಂದಿದ್ದೀವಿ ಅಂತ ಅನ್ಕೋಬೇಡಿ ಸರ್. ನೀವೆಲ್ಲ ಈ ಸರಿ ಎಸ್ಕೇಪ್ ಆಗಿದ್ದೀರಾ, ಆದ್ರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಏನು ನೋಡ್ತಾ ಇದ್ದೀರಾ? ಹೋಗಿ ಹಿಡ್ಕೊಳ್ರಿ ಅವ್ರನ್ನ. ತೇಜಸ್ ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವನಿಂದನೇ ಬಾಯಿ ಬಿಡಿಸ್ತೀನಿ. ಸರ್, ನೀವು ಸೇಫಾಗಿ ಮನೆಗೆ ಹೋಗಿ. ತಪ್ಪಿಲ್ಲ, ಬಿಟ್ಬಿಡಿ ಸರ್. ಬನ್ನಿ ಹೋಗೋಣ. ಶರು, ಚೋಡ ಬಾಸ್ ಬಂದ್ರು. ಹೆಂಡತಿ, ಅಮ್ಮ, ಅಗ್ರಜ ಬಂದ, ಬನ್ನಿ. ಅಗ್ರಜ, ಅಗ್ರಜ ಎಲ್ಲಿದ್ದ? ಅಗ್ರಜ ಎಷ್ಟಿಲ್ಲ ನೀನು? ನಿಂಗೇನು ಆಗಿಲ್ಲ ತಾನೆ? ಅಯ್ಯೋ, ಆಲ್ ರೈಟ್? ಏನೂ ಆಗಿಲ್ಲ ವಿಕ್ರಾಂತ್, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಥ್ಯಾಂಕ್ ಗಾಡ್. ಅಗ್ರಜ, ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ನೀನು ಸೇಫಾಗಿ ಮನೆಗೆ ಬಂದಲ್ಲ, ಅಷ್ಟು ಸಾಕು. ಬಾಸ್, ನನಗೊಂದು ಮಾತು ಹೇಳಿದಿದ್ರೆ ನಾನು ನಿಮ್ಮ ಜೊತೆ ಬರ್ತಿದ್ನಲ್ಲ ಬಾಸ್. ರೀ ಕಾಂತ, ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗಕ್ಕೆ ಅವ್ರೇನು ಫಾರಿನ್ ಟೂರ್ ಹೋಗಿದ್ದಾರೆ?
ಅಗ್ರಜ ಬಾ ಒಳಗೆ. ಒಂದು ನಿಮಿಷ, ಆರತಿ ಅವರೇ ಆರತಿ ತಗೊಂಬನ್ನಿ. ವೇದಾಂತ್, ಇಲ್ಲಿದ್ದೀನಿ ಅಜ್ಜಿ. ಬಂದಿಯಪ್ಪ? ಹೇಗಿದ್ದೀಯ ಕಂದ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೀನು ಹುಷಾರಾಗಿದ್ದೀಯಲ್ಲ? ಅವ್ರೇನು ನಿನಗೆ ತೊಂದರೆ ಕೊಟ್ಟಿಲ್ಲ ತಾನೇ? ನನಗೇನೂ ಆಗಿಲ್ಲ ಅಜ್ಜಿ, ಹುಷಾರಾಗಿದ್ದೀನಿ. ವೇದಾಂತ್, ನನ್ನ ಮಗನೇ ಹೇಗಿದ್ಯೋ ಕಣೋ. ಆ ಕಿಡ್ನಾಪರ್ಸ್ ನಿನ್ನ ಏನಕ್ಕೆ ಕಿಡ್ನಾಪ್ ಮಾಡಿದ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನು ನಡೀತಾ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀನು ಆರಾಮಾಗಿದೆಯಲ್ವೇನೋ? ಆರಾಮಾಗಿದೆಯಾ ತಾನೆ? ನಿಂಗೆ ಏನೂ ಆಗಿಲ್ಲ ತಾನೆ? ಹಾಂ, ನಾನು ಹುಷಾರಾಗಿದ್ದೀನಿ. ಸದ್ಯ ಏನು ಪ್ರಾಬ್ಲಮ್ ಇಲ್ಲದೆ ಸೇಫಾಗಿ ಮನೆಗೆ ಬಂದಿಯಲ್ಲ, ಈಗ ನೆಮ್ಮದಿ ಅನ್ನಿಸ್ತಿದೆ. ಹುಷಾರಾಗಿದ್ಯಾ ಅಲ್ವಾ ವೇದಾಂತ್? ಎವ್ರಿಥಿಂಗ್ ಇಸ್ ಓಕೆ. ಬಾ ಒಳಗಡೆ ಹೋಗೋಣ. ವೇದಾಂತ್ ಅವರೇ, ಒಂದು ನಿಮಿಷ. ಗೂಬೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಕಂಡವ್ರ ಕಣ್ಣು, ಎಲ್ಲ ಕಣ್ಣು ಹೋಗ್ಲಿ. ಮೂರು ಸಲ ಥೂ ಮಾಡಿ. ವೈಜಯಂತಿ, ನಾಯಿ ಕಣ್ಣು ನರಿ ಕಣ್ಣು ಅಂತ ಹೇಳ್ಬೇಡಮ್ಮ. ದೃಷ್ಟಿನೂ ಬಿದ್ದಿರುತ್ತೆ ಅಂತ. ದುಷ್ಟರು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಅವ್ರನ್ನೂ ಸೇರಿಸಿ ದೃಷ್ಟಿ ತೆಗೆಯಮ್ಮ. ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಇವ್ರುಗಳ ಕಣ್ಣು ಬಿದ್ದ ಮೇಲೆ ನನ್ನ ಮಗನಿಗೆ ಹೀಗಾಗಿರೋದು. ಸರಿಮ್ಮ, ದುಷ್ಟರ ಕಣ್ಣು, ಕಂಡವ್ರ ಕಣ್ಣು, ಕೆಟ್ಟ ಕಣ್ಣು, ಯಾರ ಕಣ್ಣು ಬೀಳದೆ ಇರಲಿ. ಮೂರು ಸಲ ಥೂ ಮಾಡಿ. ವೇದಾಂತ್, ನೀನು ಸ್ವಲ್ಪ ರೆಸ್ಟ್ ಮಾಡು ಬಾ. ವೇದಾಂತ್, ಇದೆಲ್ಲ ಹೇಗಾಯ್ತು? ನಿನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ರು? ಅವನು ಇವಾಗ ತಾನೇ ಬಂದಿದ್ದಾನೆ, ಸುಸ್ತಾಗಿದ್ದಾನೆ, ವೀಕ್ ಆಗಿದ್ದಾನೆ. ಹೊಟ್ಟೆಗೇನಾದರೂ ಕೊಟ್ಟು ಅವನು ರೆಸ್ಟ್ ಮಾಡಲಿ, ಆಮೇಲೆಲ್ಲ ಅವನೇ ಹೇಳ್ತಾನೆ. ಬನ್ನಿ ಒಳಗಡೆ, ರೌಡಿನಾದ್ನಿ ಕರ್ಕೊಂಡು ಬಾ. ದೇವ್ರೆ, ನನ್ನ ಮಗ ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರೋ ಹಾಗೆ ಮಾಡಿದೆ. ಅಂದಹಾಗೆ ವೇದಾಂತ್ ಕಿಡ್ನಾಪ್ ಮಾಡೋದ್ರಲ್ಲಿ ಸುಹಾಸಿನಿ ಮತ್ತೆ ಈ ಚಂದ್ರನ್ ಕೈವಾಡ ಏನಾದರೂ ಇದೆಯಾ? ಭಾಗ್ರಜ, ನಿದ್ರೆ ಮಾಡಿದ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ. ರೌಡಿನಾದ್ನಿ, ಅಗ್ರಜ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ತುಂಬ ಟಯರ್ಡ್ ಆಗಿದ್ದಾನೆ. ಹೌದು ಬಾವಾ, ವೇದಾಂತ್ ಮುಖ ನೋಡಿದ್ರೆ ಗೊತ್ತಾಗ್ತದೆ ಅವನೆಷ್ಟು ಸುಸ್ತಾಗಿದ್ದಾನೆ ಅಂತ. ಏನೂ ತಿಂದಿರಲ್ಲ ಅನ್ಸುತ್ತೆ. ಹೌದು ರೌಡಿನಾದ್ನಿ, ತುಂಬ ಟಯರ್ಡ್ ಆಗಿದ್ದಾನೆ. ಅವರನ್ನ
ಎಷ್ಟು ರೂಢಾಗಿ ನಡೆಸ್ಕೊಂಡಿರ್ತಾರೋ. ಅವ್ನು ಫಸ್ಟು ರೆಸ್ಟ್ ಮಾಡಲಿ, ಯಾರು ಡಿಸ್ಟರ್ಬ್ ಮಾಡೋದು ಬೇಡ ಅವನ್ನ. ವೇದಾಂತ್, ನೀನು ಈ ಮನೆಗೆ ಕಳ್ಸ ಇದ್ದಂಗೆ, ಇಲ್ಲದೆ ಮನೆ ಮನೆ ಅಂತಾನೆ ಅನ್ಸಲ್ಲ ವೇದಾಂತ್. ಎಲ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನೀನಿಲ್ಲ ಅಂದರೆ ನನಗೆ ಉಸಿರು ಕಟ್ಟಂಗೆ ಆಗುತ್ತೆ. ನೀನು ಇಲ್ಲದೆ ಈ ಮನೆ, ಈ ಮನಸ್ಸು ಎಲ್ಲ ಖಾಲಿ ಅನಿಸ್ತಿತ್ತು ವೇದಾಂತ್. ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೂ ಆ ದೇವರು ಕೈ ಬಿಡಲಿಲ್ಲ. ನೀನನ್ನು ಇನ್ಮೇಲೆ ತುಂಬ ಚೋಪಾನವಾಗಿ ನೋಡ್ಕೋತೀನಿ ವೇದಾಂತ್. ಯಾವ ತೊಂದರೆನೂ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ. ವಿಕ್ಕಿ ಬಾವಂಗೆ ವೇದಾಂತ್ ಬಾಬಾ ಇರೋ ಜಾಗ ಹೇಗೆ ಗೊತ್ತಾಯ್ತೋ ಏನೋ. ಅಮ್ಮು ಅಕ್ಕಂಗೆ ಕಾಲ್ ಮಾಡಿ ವೇದಾಂತ್ ಬಾಬಾ ಇರೋ ಜಾಗ ಹೇಳಿ ನಮಗೆಲ್ಲ ಅಲ್ಲಿಗೆ ಹೋಗಕ್ಕೆ ಹೇಳಿದ್ರು. ಆಮೇಲೆ ನಾನು, ಅಮ್ಮು ಅಕ್ಕ, ಅತ್ತಿಗೆ, ವೈಜಯಂತಿ ಅಮ್ಮ, ಹಾಗೆ ಪೊಲೀಸು ನಮ್ಮ ಜೊತೆಗೆ ಬಂದರು. ಹೌದಾ? ಆಮೇಲೆ? ಹ್ಞೂ, ಆಮೇಲೆ ಛೇ, ನಿಮ್ಮ ಜೊತೆ ನಾನು ಬರ್ಬೇಕಿತ್ತು ಕಣೆ. ಒಬ್ಬೊಬ್ಬರನ್ನು ಬಟ್ಟೆ ಒಗ್ದಾಗ ಹೋಗಿತಾ ಇದ್ದೆ. ಕಿಡ್ನಾಪ್ ಮಾಡೋದಲ್ಲ, ಕಿಡ್ನಾಪ್ ಅನ್ನೋ ವರ್ಡು ಬಾಯಲ್ಲಿ ಬರಬಾರ್ದು, ಆ ಥರ ಮಾಡ್ತಿದ್ದೆ. ಏನ್ ಮಾಡೋದು ಹೇಳು, ಒಳ್ಳೆ ಚಾನ್ಸ್ ಮಿಸ್ ಆಗೋಯ್ತು, ಬದುಕ್ಬಿಟ್ರು. ಹಾ ಸರಿ, ಸುಪ್ನ ತೆಗಿತಿ ಕಣೆ ನೀನು. ಕೈಲಾಗ್ಲಿಲ್ಲ ಅಂದ್ರೂ ಬಾಯಲ್ಲಿ ಮಾತಾಡೋದಕ್ಕೇನು ಕಮ್ಮಿ ಇಲ್ಲ. ಇಲಿ ಹೋದ್ರು ಹುಲಿ ಹೋಯ್ತು ಅನ್ನೋ ಜಾತಿ ನಿಂದು. ಮನೇಲಿ ದೋಸೆ ತಿನ್ನಂಗಲ್ಲಮ್ಮ. ಯಾಕೆ? ನಮ್ಮಿಂದನೇ ಅವ್ರ ಕೈಲಿ ಫೇಸ್ ಮಾಡಕ್ ಆಗ್ಲಿಲ್ಲ. ನೀನು ಅವ್ರನ್ನ ಬಟ್ಟೆ ಒಗ್ದಂಗ್ ಒಗ್ದಾಕ್ಬಿಡ್ತಿದ್ಯಾ? ಹ್ಞೂ, ಮತ್ತೆ ಹೇಳಿ ಕೇಳಿ ರೌಡಿ ಬೇಬಿ ತಂಗಿ ನಾನು. ರೋಷಾನು ಒಂದೇ, ರಕ್ತಾನು ಒಂದೇ. ನನ್ನ ಹತ್ರ ಹೇಳ್ದಂಗೆ ಎಲ್ಲರ ಹತ್ರ ಹೇಳಕ್ ಹೋಗ್ಬೇಡ, ಆಮೇಲೆ ಸರ್ಕಾರಕ್ಕೆ ಹೇಳಿ ಶೌರ್ಯ ಪ್ರಶಸ್ತಿ ಕೊಡ್ಸ್ಬಿಡ್ತಾರೆ. ಚೆನ್ನಾಗಿ ತಿನ್ನ ಕೊಟ್ರೆ ಚೆನ್ನಾಗಿ ತಿಂತ್ಯ. ರೌಡಿಗಳು ನೋಡಿತಾಳಂತ, ರೌಡಿಗಳು. ಏಯ್ ಅದಿತಿ, ಅವಳು ಚಿಕ್ಕವಳು ಕಣೆ, ಏನೋ ಗೊತ್ತಿಲ್ಲದೆ ಮಾತಾಡ್ತಾಳಪ್ಪ. ಹಾಗಂತ ನೀನು ಆ ಮಗು ಮೇಲೆ ಎಗರು ಬೀಳೋದಾ? ನೀನು ಅವಳ ಪರ ವಹಿಸ್ಕೊಂಡ್ ಬರ್ಬೇಡಮ್ಮ. ನಂಗೆ ಓಸಿ ಬಿಲ್ಡಪ್ ಕೊಡೋರ್ ಕಂಡ್ರೆ ಆಗಲ್ಲ. ಸರಿ ಕಣೆ, ಆಮೇಲೆ ಏನಾಯ್ತು ಅಂತ ಹೇಳು. ಆ ತೇಜಸ್ನ ಅರೆಸ್ಟ್ ಮಾಡಿದ್ರಾ? ಇಲ್ಲಮ್ಮ, ತಪ್ಪಿಸ್ಕೊಂಡ್ಬಿಟ್ಟ. ಇಲ್ಲ ಅಂದ್ರೆ ಸರಿಯಾಗಿ ಬುದ್ಧಿ ಕಲ್ಸ್ಬೋದಿತ್ತು. ಹೌದಾ? ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ತಪ್ಪಿಸ್ಕೊಂಡು ಹೋದ್ನಾ? ಎಲ್ಲಿ ಓಡೋಗ್ತಾನೆ? ಒಂದಲ್ಲ ಒಂದಿನ ಸಿಕ್ಬೀಳ್ತಾನೆ. ಕೆಟ್ಟವ್ರಿಗೆ ಒಳ್ಳೇದಾಗೋಕ್ ಸಾಧ್ಯನೇ ಇಲ್ಲ. ಅದ್ ಹೇಗ್ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ನಾವು ನೋಡೋಣ. ಪಾಪ, ಆ ವೇದಾಂತ್ ಕಿಡ್ನಾಪ್ ಆದಾಗಿಂದ ನಿಮ್ಮಪ್ಪ ಸರಿಯಾಗಿ ಊಟನೂ ಮಾಡಿಲ್ಲ, ಕಣ್ತುಂಬ ನಿದ್ದೆನೂ ಮಾಡಿಲ್ಲ. ಈ ವಿಷಯನ ಮೊದಲು ಅವ್ರಿಗೆ ತಿಳಿಸ್ಬೇಕು. ತಡಿ, ಫೋನ್ ಮಾಡ್ತೀನಿ. ರೀ, ನಿಮ್ಗೆ ವಿಷಯ ಗೊತ್ತಾಯ್ತಾ? ಏನ್ ವಿಷಯ ಪರಿ? ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಏನ್ ಗೊತ್ತಾ, ನಮ್ಮ ಹೆಣ್ಮಕ್ಳು ಪೊಲೀಸ್ನವ್ರ ಜೊತೆಗೆ ಹೋಗಿ ವೇದಾಂತನ ಸುರಕ್ಷಿತವಾಗಿ ವಾಪಸ್ಸು ಮನೆ ಕರ್ಕೊಂಡ್ ಬಂದಿದ್ದಾರೆ. ತುಂಬಾ ಒಳ್ಳೆ ವಿಷಯ ಹೇಳಿದೆ ಪರಿ, ತುಂಬಾ ಸಂತೋಷ ಆಯ್ತು. ವೇದಾಂತ ಕ್ಷೇಮವಾಗಿ ಮನೆಗೆ ಬಂದಲ್ಲ, ಅಷ್ಟು ಸಾಕು. ಕೊನೆಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮ್ ಕೈ ಬಿಡ್ಲಿಲ್ಲ. ಇದೇ ಖುಷಿಗೆ ಏನಾದ್ರೂ ಸಿಹಿ ಅಡುಗೆ ಮಾಡು, ಬರ್ತಾ ಇದ್ದೀನಿ. ಅದ್ಯಾವ ದೊಡ್ಡ ವಿಷಯ ರೀ, ನೀವು ಬೇಗ ಮನೆಗೆ ಬನ್ನಿ, ಮಾಡ್ತೀನಿ. ಅಮ್ಮ, ಅಪ್ಪ ತುಂಬಾ ಖುಷಿ ಪಟ್ರ ಅನ್ಸತ್ತಲ್ವಾ?
ತುಂಬ ಕಾಲ್ಸ್ ಬರ್ತಾಯಿತ್ತು, ಮೇ ಬಿ ಬಿಸ್ನೆಸ್ ಕಾಲ್ಸ್ ಅನ್ಸುತ್ತೆ. ಮಾತಾಡು, ನಾನು ಹೋಗಿ ಕಾಫಿ ತೊಗೊಂಡ್ಬಂದ್ಬಿಡ್ತೇನೆ. ಥ್ಯಾಂಕ್ಸ್. ಅಗ್ರಜ, ಹೌ ಆರ್ ಯು ನೌ? ಎಲ್ಲ ಓಕೆನಾ? ಐ ಆಮ್ ಪರ್ಫೆಕ್ಟ್ಲಿ ಫೈನ್ ವಿಕ್ರಾಂತ್. ವೇದಾಂತ್ ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿ ಮಲಗಿದ್ರಾ? ಸುಸ್ತು ಕಡಿಮೆ ಇದೆಯಾ? ನಿದ್ದೆ ಸಕ್ಕದಾಗೈತಮ್ಮ. ಇನ್ಫ್ಯಾಕ್ಟ್ ನಾನು ತುಂಬ ಫ್ರೆಶ್ ಫೀಲ್ ಆಗ್ತದೆ. ಸ್ವಲ್ಪ ಸುಸ್ತಿದೆ, ಒಂದು 2 ದಿನ ನಾರ್ಮಲ್ ಆಗಿಬಿಡ್ತೀನಿ. ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಹಾಗೆ ಚೆನ್ನಾಗಿ ಊಟ ಮಾಡಿ. ದೇಹ ದಂಡಿದೆ ಅಲ್ವಾ? ಹೇಳ ಕಾಫಿ ತಗೋ. ಥ್ಯಾಂಕ್ಸ್ ಬಜಾರಿ. ನಿನ್ನ ಕೈಯಾರೆ ಮಾಡ್ಕೊಡೋ ಕಾಫಿನ ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಈಗ ಐ ಫೀಲ್ ಬೆಟರ್, ಆ್ಯಕ್ಚುಲಿ ಫೀಲ್ ಗುಡ್. ಅಗ್ರಜ, ಅವತ್ತು ಏನಾಯ್ತು? ಅವ್ರು ನಿನ್ನ ಹೇಗೆ ಕಿಡ್ನಾಪ್ ಮಾಡಿದ್ರು? ಬಾಬಾ, ಈಗ ಆ ವಿಷಯ ಬೇಕಿತ್ತಾ? ಇಲ್ಲ ರೋಡಿ ನಂದಿನಿ, ನನಗೆ ಗೊತ್ತಾಗಲೇಬೇಕು. ನೀನು ಹೇಳಕ್ ರಜಾ.